ನೀವೇನಾದ್ರೂ ಈ ರಾಶಿಯವರಾಗಿದ್ರೆ ಬರುವಂತ ಡಿಸೆಂಬರ್ ತಿಂಗಳಲ್ಲಿ ಶತ್ರು ಬಾಧೆ ಜಾಸ್ತಿ ಆಗಲಿದೆ. ಹಾಗಿದ್ರೆ ಯಾರು ಈ ರಾಶಿಯವರು ಅಂತ ತಿಳಿಯಲು ಈ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಕರ್ಕ ರಾಶಿಗೆ ಬರುವಂತಹ ಡಿಸೆಂಬರ್ ತಿಂಗಳಲ್ಲಿ ಸೂರ್ಯ 6ನೇ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದರಿಂದ ಹೆಲ್ತ್ ಒಳಗೆ ವೇರಿಯೇಷನ್ಸ್ ಬರುವುದವು. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನನ ಮಾಡಬೇಕು. ಯಾರು ಗೌರ್ಮೆಂಟ್ ಜಾಬ್ಸ್ ಒಳಗದಿರಿ ಅಥವಾ ಗೌರ್ಮೆಂಟ್ ಜಾಬ್ಸಿಗೆ ಪ್ರಿಪೇರ್ ಮಾಡತ್ತೀರಿ, ಅವರಿಗೆ ಇದು ಬೆಸ್ಟ್ ಟೈಮ್ ಇರೋದ್ರಿಂದ ಈ ಟೈಮ್ ಕಂಪ್ಲೀಟ್ ಸದುಪಯೋಗವನ್ನ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಇದರ ಜೊತೆಗೆ ಯಾರು ಗೌರ್ಮೆಂಟ್ ವರ್ಕ್ಸ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ವರ್ಕ್ಸ್ ಪೆಂಡಿಂಗ್ ಅದಾವು ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಇದು ಬೆಸ್ಟ್ ಟೈಮ್ ಇರೋದ್ರಿಂದ ಸಾಧ್ಯವಾದಷ್ಟು ನಿಮ್ಮೆಲ್ಲ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಇದರ ಜೊತೆಗೆ ದ್ವಿತೀಯಾಧಿಪತಿ 6ನೇ ಭಾವದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗ್ತಾವು. ಫೈನಾನ್ಷಿಯಲ್ ಪ್ಲಾನಿಂಗ್ ಇಂದ ಮುಂದುವರಿಯೋದ್ರಿಂದ ಅತ್ಯುತ್ತಮವಾದಂತಹ ಡೆವಲಪ್ಮೆಂಟ್ಸ್ ನ ನೋಡ್ಕೋಬಹುದು. ಇದರ ಜೊತೆಗೆ ಒಂದು ಲೈಫ್ ಇನ್ಸೈಟ್ ನ ಹೇಳ್ಕೊಡ್ತೀನಿ. ಈ ತಿಂಗಳು ಸಾಲಾಗಿ ಚಾಲೆಂಜಸ್ ಗಳು ಬರುವುದವು. ಸಾಧ್ಯವಾದಷ್ಟು ಡಿಸಿಪ್ಲಿನ್ ಮತ್ತು ಡೆಡಿಕೇಶನ್ಸ್ ಇಂದ ಡಿಸಿಷನ್ಸ್ ತೆಗೆದುಕೊಳ್ಳೋದ್ರಿಂದ ಎಲ್ಲ ಪ್ರಾಬ್ಲಮ್ಸ್ ಸಹಿತ ನೀವು ಓವರ್ಕಮ್ ಮಾಡ್ಕೋಬಹುದು. ಒಂದು ಹೆಲ್ತ್ ಟಿಪ್ ಅನ್ನ ಹೇಳ್ಕೊಡ್ತೀನಿ. ಈ ತಿಂಗಳು ಇಮ್ಯುನಿಟಿ ಫ್ಯಾಕ್ಟರ್ ಮೇಲೆ ಬಹಳಷ್ಟು ಕಾನ್ಶಿಯಸ್ ಆಗಿರುವಂತ ಪ್ರಯತ್ನ ಮಾಡಬೇಕು. ಒಂದು ರೆಮಿಡಿಯನ್ನ ಹೇಳ್ಕೊಡ್ತೀನಿ. ಪ್ರತಿನಿತ್ಯ ಓಂ ಸೋಮಾಯ ನಮಃ ಮಂತ್ರವನ್ನ ಜಪ ಮಾಡೋದ್ರಿಂದ ಬರುವಂತ ಎಲ್ಲ ಕಷ್ಟಗಳನ್ನ ದೂರ ಮಾಡ್ಕೋಬಹುದು. ನಿಮಗೇನಾದ್ರೂ ಡಿಸೆಂಬರ್ ತಿಂಗಳ ಡಿಟೇಲ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 4 ಅಂತ ಟೈಪ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಕರ್ಕ ರಾಶಿಯ ಡಿಟೇಲ್ ಪ್ರಿಡಿಕ್ಷನ್ಸ್ ನಿಮ್ಗೆ DM ಆಗುತ್ತೆ.